ನಾಗಮಂಗಲ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾ ಇರುವಂತದ್ದು. ಬಿಜೆಪಿ ಎನ್ಐಎ ಆಗ್ರಹಕ್ಕೆ ಸಚಿವ ಚಲುವರಾಯಸ್ವಾಮಿಯವರು ಕಿಡಿಕಾರಿದ್ದಾರೆ. ಎನ್ಐಎಗೆ ಆಗ್ರಹಿಸ್ತಾ ಇದ್ರಲ್ಲ ಬಿಜೆಪಿಯವರು, ಅದಕ್ಕೆ ಚಲುವರಾಯಸ್ವಾಮಿಯವರು ಕಿಡಿಕಾರಿದ್ದಾರೆ. ಸಿಟಿ ರವಿಗೆ ಮಾಡೋ ಕೆಲಸ ಇಲ್ಲ ಅಂತ ಚಲುವರಾಯಸ್ವಾಮಿಯವರು ಹೇಳಿದ್ರು. ಎನ್ಐಎಗೆ ಆಗ್ರಹಿಸಿದ್ರಲ್ಲ ಅವರು, ಅದಕ್ಕೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಬಿಜೆಪಿಯವರು ತೀಟೆಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರಂತೆ. ರಾಜಕಾರಣಕ್ಕೆ ಸಿಟಿ ರವಿ ಬೇರೆ ವೇದಿಕೆಯನ್ನು ಉಪಯೋಗಿಸಿಕೊಳ್ಳಲಿ ಅಂತ ಸಿಟಿ ರವಿಗೆ ಸಚಿವ ಚಲುವರಾಯಸ್ವಾಮಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಟಿ ರವಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವನಿದ್ದಾಗೆಲ್ಲ ಇದ್ದೇ ಮಾಡ್ತಿದ್ದ ಅಂತ ಕೇಳಿ. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ ಎನ್ಐಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಪಾಪ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದಾರೆ ನಿನ್ನೆಯಿಂದ. ಇವ್ರಿಗೆ ಇವ್ರು ತೀಟೆಗೋಸ್ಕರ ರಾಜಕಾರಣ ಮಾಡೋಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. ಸಿಟಿ ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೆಳಕಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ ಸಿಟಿ ರವಿ. ಅಲ್ಲಿ RSS ಆಗಲಿ, ಅಲ್ಲಿರೋ ಯುವಕರಾಗಲಿ, BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನಃ ಇವರ ತೆವಲಿಗೋಸ್ಕರ ಆಟ ಆಡೋಕ್ಕೆ ರೆಡಿ ಇಲ್ಲ. ಬಿಜೆಪಿ ಆಯ್ತು, ಈಗ ಮುಸ್ಲಿಂ ಸಂಘಟನೆಗಳಿಂದ ಸತ್ಯ ಶೋಧನೆಯನ್ನ ಮಾಡಲಾಗ್ತಾ ಇದೆ. ನಾಗಮಂಗಲದಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಸತ್ಯ ಶೋಧನೆಯನ್ನ ಮಾಡಲಾಗುತ್ತಂತೆ. ಬಿಜೆಪಿಗರ ಬಳಿಕ ಮುಸ್ಲಿಂ ಸಂಘಟನೆಗಳಿಂದ ಸತ್ಯ ಶೋಧನೆಯನ್ನ ಮಾಡಲಾಗುತ್ತೆ. ಸತ್ಯ ಶೋಧನೆಯನ್ನ ನಡೆಸ್ತಾ ಇದ್ದಾರಂತೆ. ಜಮತ್ ಉಲ್ಲಾ ಸಂಘಟನೆಯವರು ಸತ್ಯ ಶೋಧನೆಯನ್ನ ಮಾಡ್ತಾರಂತೆ. ಇವರು ಹನೀಫ್ ಮಸೀದಿ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗುತ್ತೆ. ಮಕ್ಸೂದ್ ಇಮ್ರಾನ್ ನೇತೃತ್ವದಲ್ಲಿ ಸತ್ಯ ಶೋಧನೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ. ಆ CCTV ಫೋಟೇಜ್ಗಳನ್ನು ಕೂಡ ಕೊಡಬೇಕು ಅವರಿಗೆ, ನೋಡ್ಬೇಕು ಅದರಲ್ಲಿ ಯಾರ್ಯಾರು ಅವರುಗಳು ಅವ್ರ ಕಡೆಯವರೆಲ್ಲ ಇದ್ದಾರೆ, ಯಾವ್ಯಾವ ರೀತಿಯಾಗಿ ಇಂಥ ಒಂದು ಗಲಭೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಪ್ರೀ ಪ್ಲಾನ್ ಅನ್ನ ಮಾಡಿ ಇಂಥ ಕೃತ್ಯವನ್ನ ಎಸಗಿದ್ದಾರೆ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.